ಚೈತ್ರಾ ಕುಂದಾಪುರ ಹಿಂದೂ ಕಾರ್ಯಕರ್ತೆ, ಫೈರ್ ಬ್ರ್ಯಾಂಡ್, ಉತ್ತಮ ವಾಗ್ಮಿ ಅಂತಾನೆ ಫೇಮಸ್. ಬಿಗ್ ಬಾಸ್ ಕನ್ನಡ ಸೀಸನ್ 11ಗೆ ಬಂದ್ಮೇಲಂತೂ ಚೈತ್ರಾ ಕುಂದಾಪುರ ಖ್ಯಾತಿ ಮತ್ತಷ್ಟು ಹೆಚ್ಚಿದೆ. ಇದೀಗ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗೋ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೂ ಎಂಟ್ರಿ ಕೊಟ್ಟಿದ್ದಾರೆ. ಫೈರ್ ಬ್ರ್ಯಾಂಡ್ ಚೈತ್ರಾ ಹವಾ ಈ ಶೋನಲ್ಲೂ ಮುಂದುವರೆದಿದೆ. ರಜತ್ ಜೊತೆ ಚೈತ್ರಾ ಕಿತ್ತಾಡ್ಕೊಂಡು ನಾನ್ ಸ್ಟಾಪ್ ಭಾಷಣ ಮಾಡಿಕೊಂಡು ವೀಕ್ಷಕರಿಗೆ ಮನರಂಜನೆ ನೀಡ್ತಿದ್ದಾರೆ. ಇದೀಗ ಚೈತ್ರಾ ಕುಂದಾಪುರ ಮತ್ತೊಂದು ಶೋಗೆ ಬರ್ತಿದ್ದಂತೆ ಆಕೆಗೆ ಭಾಷಣ ಬೇಡವಾಯ್ತಾ, ಕಿರುತೆರೆನೇ ಬೆಸ್ಟ್ ಅನ್ನಿಸಿತಾ ಅನ್ನೋ ಪ್ರಶ್ನೆ ಅನೇಕರನ್ನ ಕಾಡ್ತಿದೆ. ಈ ಬಗ್ಗೆ ಹೇಳ್ತೇನೆ, ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೋಷಿಯಲ್ ಮೀಡಿಯಾ ಇರ್ಬೋದು, ಟಿವಿ ಚಾನೆಲ್ ಇರ್ಬೋದು, ಎಲ್ಲೆಡೆ ಚೈತ್ರಾ ಕುಂದಾಪುರ ವಿವಾದಗಳಿಂದಲೇ ಸುದ್ದಿಯಲ್ಲಿರ್ತಿದ್ರು. ಅದರಲ್ಲೂ ಹಿಂದೂ ವಿಚಾರಧಾರೆಗಳ ಕುರಿತಾಗಿ ಆವೇಶಭರಿತವಾಗಿ ಮಾತನಾಡೋದು ಚೈತ್ರಾ ಕುಂದಾಪುರ ಅವರ ಟ್ರೇಡ್ ಮಾರ್ಕ್ ಆಗಿತ್ತು. ಸ್ಟೇಜ್ನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಿದ್ದ ಚೈತ್ರಾ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಸೀಸನ್ 11ನಲ್ಲಿ ತಮ್ಮ ಮಾತಿನ ದಾಟಿಯಿಂದಲೇ ಸದ್ದು ಮಾಡಿದ್ರು. ಚೈತ್ರಾ ಕುಂದಾಪುರ ಮಾತು ಅನೇಕರಿಗೆ ಕಿರಿಕಿರಿ ಅನಿಸಿದ್ರು ವೀಕ್ಷಕರು ಸಪೋರ್ಟ್ ಮಾಡ್ತಾ ಬಂದಿದ್ರು. 105 ದಿನಗಳವರೆಗೆ ದೊಡ್ಡ ಮನೆಯಲ್ಲಿ ಆಟ ಆಡಿದ್ರು. ಬಿಗ್ ಬಾಸ್ ಶೋ ಮುಗಿಯುತ್ತಿದ್ದಂತೆ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಚೈತ್ರಾ ಒಳ್ಳೆ ಹವಾ ಕ್ರಿಯೇಟ್ ಮಾಡಿದ್ದಾರೆ. ಯಾವತ್ತೂ ಮೇಕಪ್ ಮಾಡಿಕೊಳ್ಳದ ಚೈತ್ರಾ ಒಳ್ಳೆ ಸೀರೆ, ಮೇಕಪ್ ನಿಂದ ಫುಲ್ ಮಿರ ಮಿಂಚ್ತಿದ್ದಾರೆ. ಈ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯ ವಿಷಯವಾಗಿ ಬಿಟ್ಟಿದ್ದಾರೆ. ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ಮೇಲೆ ಚೈತ್ರಾ ಲುಕ್ ಕಂಪ್ಲೀಟ್ ಚೇಂಜ್ ಆಗಿದೆ. ಬಿಗ್ ಬಾಸ್ ನಲ್ಲಿ ಸಿಂಪಲ್ ಆಗಿ ಸೀರೆ ಉಟ್ಟು ಎಲ್ಲರ ಗಮನ ಸೆಳೆತಿದ್ರು. ಯಾವತ್ತೂ ಮುಖಕ್ಕೆ ಮೇಕಪ್ ತಾಗಿಸಿದವರೇ ಅಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನ ಹಾಗೆ ಇರ್ತಿದ್ರು. ಆದ್ರೆ ಬಿಗ್ ಬಾಸ್ ಫಿನಾಲೆಯಲ್ಲಿ ಮಾತ್ರ ಚಂದದ ಸೀರೆ ಜೊತೆಯಲ್ಲಿ ಸಾಕಷ್ಟು ಮೇಕಪ್ ಮಾಡ್ಕೊಂಡು ಬಂದಿದ್ರು. ಇದು ಎಲ್ಲರ ಗಮನ ಸೆಳೆದಿತ್ತು. ಚೈತ್ರಾ ಲುಕ್ಗೆ ಎಲ್ಲರೂ ಫಿದಾ ಆಗಿದ್ರು. ಇದೀಗ ಚೈತ್ರಾ ಕುಂದಾಪುರ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲೂ ಹವಾ ಕ್ರಿಯೇಟ್ ಮಾಡಿದ್ದಾರೆ. ಇದೀಗ ಈ ಶೋನಲ್ಲೂ ಚೈತ್ರಾ ತುಂಬಾ ಚೆನ್ನಾಗಿ ರೆಡಿಯಾಗಿ ಬರ್ತಿದ್ದಾರೆ. ಚಂದದ ಸೀರೆ, ಫುಲ್ ಮೇಕಪ್ ಮಾಡಿಕೊಂಡು ಶೋನಲ್ಲಿ ಭಾಗವಹಿಸ್ತಿದ್ದಾರೆ. ಇದೀಗ ಚೈತ್ರಾ ಹೊಸ ಲುಕ್ ಎಲ್ಲರಿಗೆ ಇಷ್ಟ ಆಗಿದೆ. ಒಳ್ಳೆ ಹೀರೋಯಿನ್ ತರ ಕಾಣ್ತಾರೆ, ಹೀಗೆ ರೆಡಿಯಾಗಿ ಅಂತ ಅನೇಕರು ಕಾಮೆಂಟ್ ಮಾಡಿದ್ದಾರೆ. ಮತ್ತೆ ಕೆಲವರು ಚೈತ್ರಾ ಭಾಷಣಕ್ಕಿಂತ ರಿಯಾಲಿಟಿ ಶೋನೇ ಬೆಸ್ಟ್, ಇದನ್ನೇ ಮುಂದುವರಿಸಿಕೊಂಡು ಹೋಗ್ಲಿ, ಫ್ಯೂಚರ್ನಲ್ಲಿ ಒಳ್ಳೆ ಅವಕಾಶ ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ ಕೆಲವರು ಭಾಷಣ ಬೋರ್ ಆಯ್ತಾ, ಬಣ್ಣದ ಲೋಕ ಬೆಸ್ಟ್ ಅನ್ನಿಸಿತಾ ಅಂತ ಕೇಳ್ತಿದ್ದಾರೆ. ಈ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.